ಶ್ರೀಧರ್ ಹೇಳ್ತಾ ಇದ್ರು, ನೀವು ಸೈನಿಕರ ಮಕ್ಕಳಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆನ ಮಾಡ್ಬೋದಲ್ವಾ? ಅಲ್ಲ, ಇದು ನಿಮ್ಮದು ಈ ಪ್ರಚಾರ ಏನಿದೆ ದೇಶಭಕ್ತಿ ಅಂತ ಅನ್ಸುತ್ತಾ ಅಥವಾ ಇದು ರಾಜಕೀಯ ಪ್ರಚಾರ ಅಂತ ಅನ್ಸುತ್ತಾ ಅಂತೇಳಿ? ಅಂದರೆ ಅಲ್ಲ ಸರ್, ರೈಲ್ವೆ ಟಿಕೆಟನ್ನು ಬಿಡ್ತಲ್ವಲ್ಲ ತಾವು ಅಂತ ಪ್ರಚಾರಕ್ಕೆ? ಸರ್, ರೈಲ್ವೆ ಟಿಕೆಟ್ ಯಾಕೆ ಆಗಬಾರ್ದು? ಇದು ಆಪರೇಷನ್ ಸಿಂಧೂರ ಅನ್ನೋದು ನಮ್ಮ ದೇಶದಲ್ಲಿ ಅಥವಾ ನಡೆದಿರೋಂಥ ಭಾರಿ ದೊಡ್ಡ ಒಂದು ವಿದ್ಯಮಾನ. ಇದು ಇವತ್ತಿನ ಎಲ್ಲ ಜನಸಾಮಾನ್ಯರಿಗೆ ನಾವು ತಿಳಿಸೋಂಥದ್ದು ಆಗಬೇಕಾಗತ್ತೆ. ಮುಂದಿನ ಪೀಳಿಗೆಗೆ ನಮ್ಮ ದೇಶದ ಬಗ್ಗೆ ಭಾವೈಕ್ಯತೆ, ಒಂದು ದೇಶದ ಬಗ್ಗೆ ಒಂದು ನಂಬಿಕೆ, ಒಂದು ಅಭಿಮಾನ, ಒಂದು ವಿಶ್ವಾಸ ಮೂಡಿಸುವಂಥದ್ದು ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಉಗ್ರಗಾಮಿಗಳು, ಒಂದು ಭಯೋತ್ಪಾದಕರ ವಿರುದ್ಧ ಆ ಕಾರ್ಯಾಚರಣೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಎಲ್ಲ ಹಂತದಲ್ಲೂ ಸಹ ನಾವು ನಿರ್ಧಾರ ತಗೊಳ್ತೀವಿ. ರೈಲ್ವೆ ಒಂದೇ ಅಲ್ಲ, ಬೇರೆ ಇಲಾಖೆನೂ ಸಹ ನಾವು ತಗೊಳ್ತೀವಿ. ಅದಕ್ಕೆ ನಮ್ಮ ನೆಚ್ಚಿನ ಇಲಾಖೆಯನ್ನು ಬಳಸ್ಕೊಳ್ತಾರೆ. ಬಸ್ ಟಿಕೆಟ್ ಬರುತ್ತೆ, ಅದನ್ನ ಹೇಳ್ತೇನೆ. ಅವರ ರಾಜಕಾರಣಿಗಳಲ್ಲ, ಜನಸಾಮಾನ್ಯರಿಗೆ ಅವರಿಗೆ ಜಾಗೃತಿ ಆಗ್ಬೇಕು. ಸೈನಿಕರಿಗೆ ಒಂದು ನಿದರ್ಶನ ಹೇಳ್ತೇನೆ. 1971 ಅಲ್ಲ ಏನು ನಮ್ಮ ಮಾಣಿಕ್ ಶಾ, ನಮ್ಮ ಡಿಜಿಎಂ ಮಾಣಿಕ್ ಶಾ ಇರ್ತಾರೆ. ಇವತ್ತು ನಮ್ಮ ಸೈನಿಕರು 1971 ಯುದ್ಧ ಗೆಲ್ತಾರೆ ಅಂದ್ರೆ 33,000 ಪಾಕಿಸ್ತಾನದ ಸೈನಿಕರು ಸದೆ ಬಿಡ್ತಾರೆ. ಅವ್ರನ್ನ ನರೇಂದ್ರ ಮೋದಿ ಅವ್ರ ಫೋಟೋ ಬರ್ತದೆ, ತಿಳ್ಕೊಳ್ಳಿ. ದೇಶದಲ್ಲಿ ಜಾಗೃತಿ ಅರಿವು ಮೂಡಿಸೋದಕ್ಕೆ ನೀವು ರಾಜಕಾರಣ ಮಾಡಬೇಡಿ. ಈ ಯುದ್ಧ ಚುನಾವಣೆ ರಾಜಕಾರಣ ಮಾಡಬೇಡಿ. ನೀವು ರಾಜಕಾರಣ ಯಾಕೆ ಗೊತ್ತಾ ವಿರೋಧ ಪಕ್ಷ ಮತ್ತೆ ಆಡಳಿತ ಪಕ್ಷ ಒಂದಾಗತ್ತೆ, ಒಂದಾಗಿ ಹೋರಾಟ ಮಾಡ್ತಾರಲ್ಲಿ. ಹಂಗಾಗಿ ಅಲ್ಲಿ ಬಲಿಷ್ಠವಾದ ಕಾಂಗ್ರೆಸ್ ಒಂದು ನಮ್ಮ ಸೈನಿಕರ ವೀರಮರಣ ಹೊಂದಿದ್ದಾರೆ. ಅದು ಇವರ ದುರಾಡಳಿತದಿಂದ ಆಗಿರಂತದ್ದು. ಮುಂಬೈ ಅಟ್ಯಾಕ್ ಅಲ್ಲಿ ಇವತ್ತು ಅಲ್ಲಿ ಸದೆ ಬಡಿದ್ರು ಈ ಉಗ್ರಗಾಮಿಗಳು. ಇವ್ರು ಏನ್ ಪ್ರತಿಕಾರ ತೀರ್ಸ್ಕೊಂಡ್ರು? ಗೋಸ್ಕರ ಏನೇನ್ ಮಾಡಿದ್ರಿ ಸರ್? ಈಗ ಜನರ ಈಗ ಸರ್ ಅಲ್ಲ, ಅಭಿವೃದ್ಧಿ ವಿಚಾರ, ಆರ್ಥಿಕತೆ ಮೇಲೆ ಹೋಗಿ, ನಿರುದ್ಯೋಗದ ಮೇಲೆ ಹೋಗಿ ಸರ್. ಅಭಿವೃದ್ಧಿ ಏನೇನ್ ಮಾಡಿದ್ರಿ? ಹೌದು, ಇಲ್ಲೆಲ್ಲ ಹೌದು. ಇನ್ನೊಂದು ಭಾಗ ಅದ್ರ ಮೇಲೆ ಚುನಾವಣೆ ಮಾಡಿ. ಇದು ಆಪರೇಷನ್ ಸಿಂಧೂರ ಯಶಸ್ವಿ ಏನಿದೆ, ಇದು ಅದು ಬಿಜೆಪಿ ಸಿಂಧೂರ ಅಲ್ಲ, ಕಾಂಗ್ರೆಸ್ ಸಿಂಧೂರ ಅಲ್ಲ, ಒಂದು ನಿಯೋಗ ಕೆಲಸಕೊಡೋ ಮೂಲಕ ಪ್ರತಿ ಪಾಕಿಸ್ತಾನದ ಅವರ ಷಡ್ಯಂತ್ರ ವಿರುದ್ಧ ಮಾಡೋ ತನಕ ನಮ್ಮ ಬಿಜೆಪಿ ಅಲ್ಲ. ಅದು ಸಿಂಧೂರ ಬಿಜೆಪಿ ಅಲ್ಲ, ಅದು ಕಾಂಗ್ರೆಸ್ ಸಿಂಧೂರ ಅಲ್ಲ, ಅದು ದೇಶದ ಒಂದು ಭಾಗ. ಆರ್ಮಿ ಮಾಣಿಕ್ ಶಾ ಅವರ ಪೆನ್ಷನ್ ಸಹ ಕೊಡ್ಲಿಲ್ಲ ಸರ್ ಇವರು. 1971 ಇಂದಿರಾ ಗಾಂಧಿ ಯುದ್ಧ ಗೆದ್ರು. ಈ ಟೇಬಲ್ ಅಲ್ಲಿ ಹೋಗಿ ಬಿಟ್ಟು ಅಲ್ಲಿ ನಮಗೆ ತಲೆ ಮಾಣಿಕ್ ಶಾ ಅವರಿಗೆ ಪೆನ್ಷನ್ ಕೊಟ್ಟಿಲ್ಲ. ಅಬ್ದುಲ್ ಕಲಾಂ ಅವರು ಬರ್ಬೇಕಾಯ್ತು. ಒಂದೇ ನಿಮಿಷ ಶ್ರೀಧರ್ ಅವರೀಗ 1971 ಅಂತ ನೀವು ಹೇಳ್ತೀರಿ. ಇಂದಿರಾ ಗಾಂಧಿ ಅವರು ಈಗಿರಬೇಕಿತ್ತು ಅಲ್ವಾ? ನೀವು ಆ ಸಂದರ್ಭದಲ್ಲಿ 90,000 ಸೈನಿಕರು ಶರಣಾಗತಿ ಆದ್ರು, ಬಾಂಗ್ಲಾ ವಿಮೋಚನೆ ಆಯ್ತು ಅಂತ ಹೇಳ್ತೀರಿ. ಮತ್ತೆ ನಿಮ್ದು ರಾಜಕೀಯ ಅಲ್ವಾ? ನೀವು ಬೆರೆಸ್ತಾ ಇರೋದು ಸರ್. ಈಗ ಹೋಲಿಕೆ ಮಾಡ್ತಾ ಇದೀರ ನೀವು. ಹೋಲಿಕೆ ಯಾಕೆ ಮಾಡ್ತಾ ಇದ್ದೀರಿ? ಉತ್ತರ ಕೊಡ್ತಾರೆ. ಯಾಕೆ ನಾವು ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ನೆನಪು ಮಾಡ್ಕೋತಾ ಇದೀವಿ ಅಂದ್ರೆ, ನಾವು 71ರಲ್ಲಿ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಸರ್, ಇವತ್ತು ನಾನು ಹೇಳ್ತೀನಿ ಕೇಳಿ,
ಇಷ್ಟೊಂದು ನರೇಂದ್ರ ಮೋದಿಯವರು ಸುಮಾರು 200ಕ್ಕೂ ಹೆಚ್ಚು ವಿದೇಶ ಪ್ರವಾಸ ಮಾಡಿದ್ದಾರೆ, 72-80 ದೇಶಗಳನ್ನ ಸುತ್ತಾಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರು ಕೂಡ ನಮ್ಮ ಜೊತೆ ನಿಲ್ಲಿಲ್ವಲ್ಲ ಸರ್? ಯಾಕೆ ನಿಂತಿಲ್ಲ? ಯಾರು ನಿಂತಿದ್ದಾರೆ? ಯಾರು ನಿಂತಿಲ್ಲ ಇವತ್ತು? ಅದೇ ಪಾಕಿಸ್ತಾನ, ಇಡೀ ಪ್ರಪಂಚ ನಮ್ ಜೊತೆ ನಿಂತಿದೆ. ಯಾವುದು ನಿಂತಿಲ್ಲ, ಮಾನವೀಯ ಘಟನೆ ಯಾರು ಬಂದೇ ಇಲ್ಲ, ಯಾರು ಬಂದೇ ಇಲ್ಲ. ಯಾರು ಕೊಟ್ಟಿಲ್ಲ ಸರ್. ಅಂತ ಸಂದರ್ಭದಲ್ಲಿ ನಾವು ಇಂದಿರಾ ಗಾಂಧಿ ಅವ್ರನ್ನ ಯಾಕೆ ನೆನಪು? ಅಂತ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಇದ್ದಂತವ್ರು ನೀವು ಯುದ್ಧ ಮಾಡಬೇಡಿ ಪಾಕಿಸ್ತಾನದ ಸುಮ್ನಾಗಿ ಅಂತ ಹೇಳಿದ್ರು. ಅವರನ್ನ ಸೈಡಿಗೆ ತಳ್ಳಿ ನೀವು ನಿಮ್ಮ ಹೇಳಿಕೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ ನೇರವಾಗಿ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿ ನಾವು ಯುದ್ಧ ಮಾಡುವಂತಹ ಕಾರ್ಯಾಚರಣೆಯನ್ನ ಮಾಡಿದ್ವಿ. ಆ ಧೈರ್ಯ, ಆ ಶಕ್ತಿ ಅದನ್ನ ನಾವು ಇವತ್ತು ಸ್ಮರಣೆ ಮಾಡ್ಕೋತಾ ಇದ್ದೀವಿ. ಅದನ್ನ ಮತ್ತೆ ಇಂದಿರಾ ಗಾಂಧಿ ಅವರು ಇರುವಂತಹ ಧೈರ್ಯ ಶಕ್ತಿ ಇವತ್ತಿನ ನರೇಂದ್ರ ಮೋದಿಗೆ ಇಲ್ವಲ್ಲ ಅನ್ನೋದನ್ನ ನಾವು ಬಿಜೆಪಿಗರಿಗೆ ಪದೇ ಹೇಳ್ತಾ ಇದ್ದೀವಿ. ಯುದ್ಧ ಆಯ್ತು ಸರ್, ಯುದ್ಧ ಆಯ್ತು. ಈ ದೇಶದ ಸೈನಿಕರು ಎಲ್ಲರೂ ಒಗ್ಗಟ್ಟಾಗಿದ್ರು. ಈ ದೇಶದ ಜನ ಈ ಸೈನಿಕರ ಜೊತೆ ಶಕ್ತಿ ತುಂಬುವಂತಹದನ್ನ ಈ ದೇಶದ ಜನ ಕೂಡ ರೆಡಿ ಇದ್ರು. ಎಲ್ಲಾ ಪಕ್ಷಗಳು ಈ ದೇಶದ ಆಡಳಿತದಿರುವಂತಹ ಪಕ್ಷದ ಜೊತೆಗೆ ನಾವೆಲ್ಲರೂ ನಿಮ್ ಜೊತೆ ನಿಲ್ತೀವಿ, ನೀವು ಯುದ್ಧ ಮಾಡಿ ನಿಮ್ ಜೊತೆ ಇರ್ತೀವಿ. ಏನೇ ಆಗ್ಲಿ, ಯುದ್ಧ ಅನ್ನೋದು ಏನೇ ಆಗ್ಲಿ, ಸೋಲು ಗೆಲುವು ಅವ್ರು ಸಾಯ್ಬೇಕು, ಇಲ್ಲ ನಾವಿರ್ಬೇಕು, ಹೊಡಿಲೇಬೇಕು ಪಾಕಿಸ್ತಾನವನ್ನ. ಇಂತಹ ಒಂದು ಒಳ್ಳೆ ಅವಕಾಶವನ್ನ ಕೈ ಚೆಲ್ಲಿದ್ರಲ್ಲ, ಇದಕ್ಕೆ ಇವತ್ತು ಕಾಂಗ್ರೆಸ್ ಪದೇ ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದೆ. ಈ ದೇಶದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ಇವತ್ತು ಮೌನವಾಗಿದೆ. ರೈಲ್ವೆ ಟಿಕೆಟ್ ಮೇಲೆ, ಬಸ್ ಟಿಕೆಟ್ ಮೇಲೆ, ಟಾಯ್ಲೆಟ್ ಟಿಕೆಟ್ ಮೇಲೆ ಇವತ್ತು ಆಪರೇಷನ್ ಸಿಂಧೂರ್ ಅಂತ ಪ್ರಿಂಟ್ ಮಾಡ್ತಾ ಇದ್ರಲ್ಲ, ನರೇಂದ್ರ ಮೋದಿ ಅವರು ಫೋಟೋ ಹಾಕ್ತಿರಲ್ಲ, ಈ ದೇಶದ ಸೈನಿಕರು ಫೋಟೋ ಹಾಕಕ್ ನಿಮ್ಗೆ ಯೋಗ್ತಾ ಇಲ್ವಾ? ಯೋಗ್ತಾ ಇಲ್ವೇನ್ರಿ? ಯಾಕೆ ಹಾಕಿಲ್ಲ ನೀವು? ಯಾಕಂದ್ರೆ ಚುನಾವಣೆ ನಡೀತಾ ಇದೆ, ನಿಮ್ ದೋಸ್ತಿ ಸರ್ಕಾರ ಚುನಾವಣೆ ಅಲ್ಲ ಲೋಹಿತ್ ಅವರೇ, ಈಗ ಅಲ್ಲಿ ನಮ್ಮ ವೀರ ಸೈನಿಕರು ವೀರಮರಣವನ್ನಪ್ಪಿದ್ರು, ಹೋಗಿ ಅಮಿತ್ ಶಾ ಅವರ ಯಾರೋ ಕುಟುಂಬಸ್ಥರಾಗ್ಲಿ ಅಥವಾ ಮೋದಿ ಅವರ ಗನ್ ಹಿಡ್ಕೊಂಡು ಹೋರಾಡಿದ್ರ ಸರ್? ಹೋರಾಡಿದ್ರ ಯಾರಾದ್ರೂ? ಕ್ರೆಡಿಟ್ ಯಾಕೆ ಅವ್ರಿಗೆ ಕೊಡ್ತಾ ಇದ್ದೀರಿ ಸರ್? ನೀವು ನಿಮ್ಮ ಪಕ್ಷಕ್ಕೆ ಯಾಕೆ ತೆಗೆದುಕೊಳ್ತಾ ಇದ್ದೀರಿ ನೀವು? ಸರ್, ಇವತ್ತು ಭಾರತ ದೇಶ ಏನಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ, ಸಂವಿಧಾನದ ಭಾರತದಲ್ಲಿ ನಡೀತಾ ಇರೋಂಥ ದೇಶ ಇದು, ಆಯ್ತಾ? ಈ ದೇಶದ ಚುಕ್ಕಾಣಿ ಹಿಡಿದಿರೋಂಥದ್ದು ನಮ್ಮ ನೆಚ್ಚಿನ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈ ನರೇಂದ್ರ ಮೋದಿ ಅವರು ಈ ಒಂದು ರಾಜಕೀಯ ಒಂದು ವ್ಯವಸ್ಥೆನಲ್ಲಿ ಇವತ್ತು ಸೈನ್ಯ ಆಗಿರ್ಬೋದು, ರಕ್ಷಣಾ ವ್ಯವಸ್ಥೆ ಆಗಿರ್ಬೋದು, ಅವ್ರ ಅಂಡರ್ ಇರ್ಬೋದು, ಯಾರಾದ್ರೂ ಈ ದೇಶ ಮುನ್ನಡೆಸ್ತಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅವರು. ಪ್ರಧಾನಮಂತ್ರಿ ನೋಡಿ, ಯಾಕೆ ಒಬ್ಬ ಬಿಜೆಪಿ ಪಕ್ಷದ ಮುಖಂಡ ನೋಡ್ತೀರಾ? ಪಾಕಿಸ್ತಾನದ ವಿರುದ್ಧ ಒಂದ್ಸಲ ಇವರು ಚಕಾರ ಎತ್ತಲ್ಲ, ಒಂದ್ಸಲ ಮಾತಾಡಲ್ಲ, ಬರೀ ರಾಜಕೀಯವಾಗಿ ವಿರೋಧ ಬಳಸ್ಕೊತಾ ಇದ್ದೀರಲ್ಲ. ಚುನಾವಣೆಗಳು ಬಂದ ಸಂದರ್ಭದಲ್ಲಿ ಇವತ್ತು ಆರ್ಮಿಯನ್ನ ಬಲಿ ಕೊಡೋದು, ಈ ದೇಶದ ಧರ್ಮವನ್ನ ಬಲಿ ಕೊಡೋದು, ಇಂಥ ಕೆಲಸಗಳನ್ನ ಬಿಜೆಪಿ 2014 ನಂತರ ಸರ್ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ರಾಜಕಾರಣ ಮಾಡಿಲ್ಲ, ಆದ್ರೆ ಧರ್ಮಗಳ ದೇಶದ ನಾಗರಿಕರ ಮಧ್ಯೆ ಇವತ್ತು ತಂದಿಡುವಂತ ಕೆಲಸವನ್ನ ಶ್ರೀಧರ್ ಅವರೇ, ಈಗ ನೋಡಿ ಸರ್, ಅಲ್ಲಿ ರೈಲ್ವೆ ಇಲಾಖೆನ ಹೇಳಿದೆ ಸರ್, ಆಪರೇಷನ್ ಸಿಂಧೂರ ನಮ್ಮ ಶೌರ್ಯದ ಸಂಕೇತ, ನಮ್ಮ ತ್ಯಾಗ ಬಲಿದಾನದ ಸಂಕೇತ, ನಾವು ಅದನ್ನ ಜನರಿಗೆ ತಲುಪಿಸ್ತಾ ಇದ್ದೇವೆ ಸರ್. ನಿಮ್ಗೆ ಯಾಕೆ ಅದು ಸಂಕಷ್ಟ? ನೀವ್ಯಾಕೆ ಉರ್ಕೋತಾ ಇದ್ರಿ ಅಂತ ಅವ್ರು ಹೇಳ್ತಾರೆ. ರೈಲ್ವೆ ಇಲಾಖೆ ಹೇಳಿದ ಮೇಲೆ ನಿಮ್ಮ ಆಕ್ಷೇಪ ಯಾಕೆ ಸರ್? ರೈಲ್ವೆ ಇಲಾಖೆಗೆ ಇವ್ರು ಹೇಳಿದ್ರಲ್ಲ, ನಮ್ಮ ಸಹೋದರರು ಹೇಳಿದ್ರಲ್ಲ, ಈ ದೇಶದ ಆಡಳಿತವನ್ನ ನಡೆಸ್ತಾ ಇದೀವಿ ಅಂತ. ಈ ದೇಶದ ಆಡಳಿತವನ್ನ ITED ನಡೆಸಿದ್ದು ನೋಡಿದೀವಿ ನಾವು, ಎಲ್ಲವನ್ನು ನಡೆಸಿದ್ದು ನೋಡಿದೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ನಡೆಸ್ಕೋತಾ ಇದ್ದಾರೆ, ಇಡಿನ ಯಾವ ರೀತಿ ನಡೆಸ್ಕೋತಾ ಇದ್ದಾರೆ, ಈ ದೇಶದ ಅಧಿಕಾರಿಗಳನ್ನ ಯಾವ್ಯಾವ ರೀತಿ ನಡೆಸ್ಕೋತಾ ಇದ್ದಾರೆ ಅನ್ನೋದನ್ನ ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತು ರೈಲ್ವೆ ಇಲಾಖೆ
ರೈಲ್ವೆ ಇಲಾಖೆಯನ್ನು ಕೂಡ ತನ್ನ ಕಪಿಮುಷ್ಟಿಗೆ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ರೈಲ್ವೆ ಇಲಾಖೆನ ಕಪಿಮುಷ್ಟಿಗೆ ತಗೊಂಡು ನಾವ್ ಹೇಳ್ದಂಗೆ ಕೇಳ್ರಿ ನೀವು, ಕೇಳ್ಬೇಕು ಅಂತ ಸರ್. ಅದರಿಂದ ಅವ್ರು ಹೇಳ್ತಾ ಇರ್ಬೋದು. ಜಸ್ ಸರ್, ಖಂಡಿತ ಬರ್ತೀನಿ ಸರ್.